ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ.ಇಗೆ ಸಂಬಂಧಿಸಿದಂತಹ ಒಂದು ನಿನ್ನೆ ಲೈವಲ್ಲಿ ಡಿಸ್ಕಷನ್ ಆಗಿರುವಂಥದ್ದು ಆಪ್ಷನ್ ಎಂಟ್ರಿಗೆ ಇವ್ರು ಕೇಳಿರುವಂಥದ್ದು. ಸೊ ಅಲ್ಲಿ ಆ್ಯಂಕರ್ ಕೇಳಿದಾಗ ಆಪ್ಷನ್ ಎಂಟ್ರಿ ಯಾವಾಗ ಆರಂಭವಾಗ್ಬೋದು ಅಂತ ಕೇಳಿದರು. ಸೊ ಆಪ್ಷನ್ ಎಂಟ್ರಿ ಮುಂದಿನ ವಾರದಲ್ಲಿ ನಾವು ದಿನಾಂಕಗಳನ್ನು ಬಿಡ್ತೇವೆ. ಆ ದಿನಾಂಕಗಳ ತಕ್ಕಂತೆ ನಾವೇನು ಮಾಡ್ತೀವಿ ಅಂತಂದರೆ ಕೌನ್ಸ್ಲಿಂಗು, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮತ್ತು ವೆರಿಫಿಕೇಷನ್ ಸ್ಲಿಪ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೀವಿ. ಆದರೆ ಮುಂದಿನ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾಳೆ ಆಗುವುದಿಲ್ಲ ಇದು ಮಾತು. ಯಾಕಂದರೆ ಅವರೇ ಹೇಳಿರುವಂಥದ್ದು ಮುಂದಿನ ವಾರದಿಂದ ನಾವು ದಿನಾಂಕಗಳನ್ನು ನಿಗದಿ ಮಾಡ್ತಾ ಇದ್ದೀವಿ. ಸೊ ಆ ದಿನಾಂಕಗಳಿಗೆ ತಕ್ಕಂತೆ ನಾವು ಮುಂದಿನ ಕ್ರಿಯೆಗಳನ್ನು ಆಪ್ಷನ್ ಎಂಟ್ರಿ ಇರ್ಬೋದು, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವಂಥ ಪ್ರೊಸೆಸ್ ಇರ್ಬೋದು, ಮತ್ತು ಕಾಲೇಜ್ ಸೆಲೆಕ್ಷನ್ ಪ್ರೊಸೆಸ್ ಇರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಆದರೆ ಇವಾಗ ನಾವು ಏನು ಮಾಡ್ತಿದ್ದೀವಿ, ಎಲ್ಲ ಒಂದು ಗೋರ್ಮೆಂಟ್ ಕಡೆಯಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಯಾವ ಕಾಲೇಜಲ್ಲಿ ಯಾವ ಎಷ್ಟು ಪರ್ಸೆಂಟ್ ಸೀಟ್ಗಳಿದ್ದಾವೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಎಲ್ಲ ಒಂದು ಪೂರ್ವ ತಯಾರಿ ಮಾಡಿಕೊಂಡು ಆಮೇಲೆ ನಾವು ಆಪ್ಷನ್ ಎಂಟ್ರಿಗೆ ಒಂದು ಏನು ಮಾಡ್ತೀವಿ ಅಂತಂದರೆ ಲಿಂಕನ್ನು ಕೊಡ್ತೀವಿ ಅಂತ ನಿನ್ನೆ ಅವರು ಚಂದನ ವಾಹಿನಿಯಲ್ಲಿ ಪ್ರಸಾರದಲ್ಲಿ ಹೇಳಿರುವಂಥದ್ದು. ಸೊ ಹೀಗಾಗಿ ಈ ವಾರದಲ್ಲಿ ಅಂದರೆ ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಇವತ್ತು ಶನಿವಾರ ಮತ್ತು ಸೆಕೆಂಡ್ ಸಾಟರ್ಡೆ ಸಂಡೇ ಇರೋದರಿಂದ ಸೊ ಅದು ಕೂಡ ರಜೆ ಆಗುತ್ತೆ. ಸೊ ಮುಂದಿನ ವಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ವಾರ ತನಕ ನಾವು ಆಪ್ಷನ್ ಎಂಟ್ರಿಗೆ ಕಾಯಬೇಕಾಗತ್ತೆ. ಅದರ ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಆಪ್ಷನ್ ಎಂಟ್ರಿಗಿಂತ ಮೊದಲನೇ ಕೊಡಬೇಕಾಗತ್ತೆ. ಸೊ ಡೇಟ್ ಬಿಟ್ಟಾಗ ನಮಗೆಲ್ಲ ಗೊತ್ತಾಗುತ್ತೆ. ಯಾಕಂದರೆ ಅವರು ಕ್ಯಾಲೆಂಡರ್ ಇವೆಂಟ್ ಅಂತ ಬಿಡ್ತಾರೆ ಅಥವಾ ಟೈಮ್ ಟೇಬಲ್ ಸ್ಕೆಡ್ಯೂಲ್ ಅಂತ ಕೊಡ್ತಾರೆ. ಸೊ ಆ ಒಂದು ಸ್ಕೆಡ್ಯೂಲಲ್ಲಿ ಕೊಟ್ಟಿರ್ತಾರೆ, ಇವಾಗ ಈ ಡೇಟಿಗೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ, ಅದು ಮುಗಿದ ಮೇಲೆ ಈ ಡೇಟಿಗೆ ನೀವು ಆಪ್ಷನ್ ಎಂಟ್ರಿ ಮಾಡಿ, ಅದಾದ ಮೇಲೆ ನಿಮಗೆ ಈ ಡೇಟಿಗೆ ನೀವು ಬ್ಲಾಕನ್ನು ಅಂದರೆ ಮೋಕ್ ರಿಸಲ್ಟ್ ಆದಮೇಲೆ ಅದನ್ನು ಫೈನಲ್ ರಿಸಲ್ಟು, ಈ ರೀತಿಯಾಗಿ ಒಂದು ಪ್ರೊಸೆಸನ್ನು ಮಾಡಬೇಕಂತಂದರೆ ಸೊ ಇನ್ನೂ ಒಂದು ವಾರ ಕಾಲಾವಕಾಶ ಇದೆ. ಸೊ ಅಲ್ಲಿ ತನಕ ನೀವು ಒಳ್ಳೆಯ ಕಾಲೇಜುಗಳನ್ನು ಚಾಯ್ಸ್ ಮಾಡಿಟ್ಕೊಳ್ರಿ. ಆಮೇಲೆ ನಿನ್ನೆ ಒಂದು ಯಾವುದು ಬೇರೆ ಬೇರೆ ಒಂದು ಏನಾದರೂ ಕ್ಲೂಗಳನ್ನು ಕೊಟ್ಟಿದ್ದಾರೆ ಅವರು ನಮಗೆಲ್ಲ, ಒಂದಷ್ಟು ಬೇರೆ ಬೇರೆ ಕ್ಲೂಗಳನ್ನು ಕೊಟ್ಟಿದ್ದಾರೆ. ಸ್ಪೆಷಲಿ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅದು ತಿಳ್ಕೊಳ್ಳೇಬೇಕು. ಯಾಕಂದರೆ ಹೋದ ವರ್ಷಕ್ಕಿಂತ ಇವರು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ನಿನ್ನೆ ಹೇಳೋದ್ರ ಪ್ರಕಾರ. ಅದರ ಬಗ್ಗೆ ನಾನು ಲೈವಲ್ಲಿ ಬಂದಾಗ ಕೂಡ ಡಿಸ್ಕಷನ್ ಮಾಡ್ತೇನೆ. ಸ್ಪೆಷಲಿ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ.